ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮನೆ ಕೆಲಸದ ಆಂಟಿ ಬಂದಿರಲಿಲ್ಲ, ಹಾಗಾಗಿ ಎಲ್ಲ ಕೆಲಸ ನಾವೇ ಮಾಡ್ಕೋತಾ ಇದ್ವಿ. ಒಂದು ಸೈಡಿಂದ ನೀಟಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಅಲ್ಲಿದ್ದ ಮೆಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಮಗೆ ಗೊತ್ತಿರೋರೊಬ್ರು ಹಸು ಕರು ಹಾಕಿದ್ದು ಅಂತ ಗಿಣ್ಣಲ್ಲಿ ಕೊಟ್ಟಿದ್ರು. ಅದನ್ನ ಅಮ್ಮ ಸಂಜೆ ಮಾಡೋಣ ಅಂತ ಎತ್ತಿಟ್ಟಿದ್ರು. ಹಾಗೆ ಆ ಕಡೆ ಇದ್ದಿದ್ದ ಮೆಸ್ನು ಕ್ಲೀನ್ ಮಾಡ್ಕೋತಾ ಇದ್ದೆ. ಕೆಲಸ ಮಾಡಿ ಮಾಡಿ ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಎನರ್ಜಿ ಬರಲಿ ಅಂತ ಹೇಳಿ ನಮ್ಮ ಬಾಸ್ ಸಾಂಗ್ ಹಾಕ್ತೆ. ವಾಲ್ಯೂಮು ಜೋರಾಗಿ ಇಟ್ಕೊಂಡು ನಮ್ಮ ಬಾಸ್ ಮುಖ ನೋಡ್ತಿದ್ದಂಗೆ ಎನರ್ಜಿ ಬೂಸ್ಟ್ ಆಗೋಯ್ತು. ಅದೇ ಎನರ್ಜಿಲಿ ಅಲ್ಲಿರೋ ಸೋಫಾನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ, ಹಾಗೆ ಟಿವಿ ಕ್ಯಾಬಿನೆಟ್ ಕೂಡ ತುಂಬ ಗಲೀಜಾಗಿತ್ತು, ಅದನ್ನು ಕ್ಲೀನ್ ಮಾಡಿಕೊಂಡೆ. ಹಾಗೆ ಕಸ ಎಲ್ಲ ಗುಡಿಸಿ ಮನೆ ಒರ್ಸಕ್ಕೆ ಹೋದೆ. ಅದೇ ಟೈಮಿಗೆ ನಮ್ಮಪ್ಪ ಅಲ್ಲೇ ಮಲಗಿದ್ರು, ಅವ್ರಿಗೊಂದು ಸ್ವಲ್ಪ ಕಾಟ ಕೊಟ್ಟೆ. ನಮ್ಮ ಅಪ್ಪನ ಜೊತೆ ನಾನು ತುಂಬ ಫ್ರೆಂಡ್ಲಿ ಆಗಿರ್ತೀನಿ, ಅವರು ನನ್ನ ಜೊತೆ ಹಾಗೆ ಇರ್ತಾರೆ. ಇಷ್ಟು ಕೆಲಸ ನಾನು ಮುಗಿಸಿದ್ರೆ ನೋಡಿದ್ರೆ ನಮ್ಮಣ್ಣ ಪಾತ್ರೆ ತೊಳ್ಕೊಡ್ತಾ ಇದ್ದ. ಸುಮ್ಮನೆ ಬಿಡೋಕ್ಕಾಗುತ್ತೆ ಅಂತ ಅವನಿಗೂ ಕಾಟ ಕೊಡ್ತಾ ಇದ್ದೆ. ಅದೇ ಟೈಮಿಗೆ ಅಮ್ಮ ಅಡುಗೆ ಮಾಡಿ ನಮಗೆಲ್ಲ ಫ್ರೂಟ್ ಬೌಲ್ ಕೊಟ್ಟರು. ಅದೇ ಟೈಮಿಗೆ ಸಂಜೆ ಆಗಿತ್ತು, ಅಮ್ಮ ಗಿಣ್ ಮಾಡಕ್ಕೆ ಹೋಗಿದ್ರು. ನಮ್ಮಮ್ಮ ನಮಗೆ ಬೇರೆ ಥರ ಗಿಣ್ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಲೀಟರ್ ಗಿಣ್ ಹಾಲಿಗೆ 2 ಲೋಟ ನೆನೆಸಿರೋ ಅವಲಕ್ಕಿ, ಸ್ವಲ್ಪ ಏಲಕ್ಕಿ ಪುಡಿ, 3 ಅಚ್ಚು ಬೆಲ್ಲ, 1 ಕಪ್ ಅಷ್ಟು ಹುರಿದಿ ಸಿಪ್ಪೆ ತೆಗೆದಿರೋಂಥ ಕಡಲೆಕಾಯಿ ಬೀಜ, ಹಾಗೆ 3 ಸ್ಪೂನ್ ಹುರಿದಿರೋ ಕಪ್ಪೆಳ್ಳು ಎಲ್ಲಾನು ಹಾಕಿ ಅವಲಕ್ಕಿ ಬೇಯೋ ತನಕ ವೇಟ್ ಮಾಡಿ. ಇದನ್ನ ಬಿಸಿ ತಿಂದ್ರು ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿಂದ್ರು ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬಾನೇ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್.